ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದೊಂದು ಸಿಂಪಲ್ ವ್ಲಾಗು. ಇವತ್ತು ಅಮ್ಮನ ಮನೆಗೆ ಹೋಗಬೇಕಿತ್ತು. ಹಾಗಾಗಿ ಬೆಳಗ್ಗೆ ಟಿಫನ್ ಬಂದು ವಾಂಗಿಬಾತ್ ಮಾಡ್ತಾಯಿದ್ದೀನಿ. ಸುಮಾರು ದಿನ ಆಗಿತ್ತು ಅಮ್ಮನ ಮನೆಗೆ ಹೋಗಿರಲಿಲ್ಲ, ಟೈಮು ಸಿಗ್ತಾ ಇರಲಿಲ್ಲ. ನನ್ನ ಮಗನಿಗೆ ಸ್ಕೂಲು ಎಲ್ಲ ಇತ್ತಲ್ವ. ಅಮ್ಮ ಇರೋದು ಬೆಂಗಳೂರಲ್ಲಿ. ಹೋಗಿ ಒಂದು ದಿನಕ್ಕೆ ಬರಬೇಕಲ್ಲ ಅಂಥೇಳಿ ಹೋಗ್ತಾ ಇರಲಿಲ್ಲ, ಬರ್ತಾ ಇರಲಿಲ್ಲ. ಹಾಗಾಗಿ ಅಮ್ಮ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ. ಅಮ್ಮ ಮೊಮ್ಮಗನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ನಮ್ಮ ಮನೆಗೆ ಬರಲ್ಲ ಅಂತ. ಹಾಗಾಗಿ ಇವತ್ತು ಹೋಗಿ ಬರೋಣ ಅಂಥೇಳಿ ಹೊರಟಿರೋದು. ಇದು ಬೆಳಗ್ಗೆ ಟಿಫನ್ಗೆ ವಾಂಗಿಬಾತ್ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಬಾತ್ ಥರ ಮಾಡಿದ್ದೆ. ಗೊಜ್ಜೆಲ್ಲ ಸಪ್ರೇಟ್ ಏನೂ ಮಾಡಿರಲಿಲ್ಲ. ಹಾಗೆ ವಾಂಗಿಬಾತ್ ಈ ಮದುವೆ ಮನೆ ಸ್ಟೈಲಲ್ಲೆಲ್ಲ ಮಾಡ್ತಾರಲ್ವ, ಆ ರೀತಿ ಮಾಡಿದ್ದೆ. ಇದು ರೆಸಿಪಿ ಎಲ್ಲ ಏನು ಶೂಟ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ. ಅದೆಲ್ಲ ಆದಮೇಲೆ ಸಂಜೆ ನಾವು ಮನೆ ಬಿಟ್ಟಿದ್ದೆ ಸುಮಾರು ಒಂದು 5 ಗಂಟೆ ಆಗಿತ್ತು. ಶನಿವಾರ. ಶನಿವಾರ ನನ್ನ ಮಗನಿಗೆ ಫುಲ್ ಡೇ ಸ್ಕೂಲ್ ಇತ್ತು. ಫುಲ್ ಡೇ ಸ್ಕೂಲ್ ಮುಗಿಸ್ಕೊಂಡು ಅವ್ನು ಬಂದು ಆ ನಂತರ ಹೊರಟಿದ್ದಂಥದ್ದು. ಫುಲ್ ಡೇ ಸ್ಕೂಲ್ ಅಂದರೆ ಬರೋ ಅಷ್ಟರಲ್ಲೇ ಅವನಿಗೆ 3:30 ಆಗಿಬಿಡತ್ತೆ. ನಾವೆಲ್ಲ ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಸುಮಾರು 5 ಗಂಟೆ ಆಯಿತು, ಬಸ್ ಹತ್ತೋ ಅಷ್ಟರಲ್ಲಿ. ನಾನು ನನ್ನ ಮಗ ಬಸ್ ಹತ್ಕೊಂಡು ಬಂದ್ವಿ. ಅಮ್ಮಂಗೆ ಹೇಳಿರಲಿಲ್ಲ ಬರ್ತೀವಿ ಅಂತ. ಕೋಪ ಮಾಡಿಕೊಂಡು ಒಂದು ವಾರದಿಂದ ಫೋನ್ ಮಾಡಿರಲಿಲ್ಲ. ನಮ್ಮ ಮನೆಗೆ ಬರಲ್ಲ, ಯಾವಾಗೂ ಬರಲ್ಲ, ಯಾವಾಗೂ 6 ತಿಂಗಳಿಗೆ ವರ್ಷಕ್ಕೆ ಬರ್ತೀರಾ ಅಂಥೇಳಿ ಮೊಮ್ಮಗನ ಮೇಲೆ ಕೋಪ ಮಾಡಿಕೊಂಡು ಮಾತಾಡ್ತಾ ಇರಲಿಲ್ಲ. ಸರಿ, ಅಮ್ಮಂಗೂ ಹೇಳಿರಲಿಲ್ಲ ನಾವು ಮನೆಗೆ ಬರ್ತೀವಿ ಅಂತ. ಅಮ್ಮ ಎಲ್ಲೋ ಹೊರಗಡೆ ಹೋಗಿದ್ರು, ಅಂಗಡಿಗೆಲ್ಲೋ ಹೋಗಿದ್ರು ಅನಿಸುತ್ತೆ. ನಾವು ಡೋರು ತಟ್ಟಿ ಸಾಕಾಯಿತು, ಬರಲಿಲ್ಲ. ನಾನು ಆಮೇಲೆ ಪಕ್ಕದ ಮನೆಯವ್ರ ಹತ್ರ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಎಲ್ಲೋ ಅಂಗಡಿಗೆ ಹೋದ್ರು ಇವಾಗ ತಾನೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಸುಮ್ಮನಾದೆ. ನನ್ನ ಮಗ ಡೋರು ತಟ್ತಾನೇ ಇದ್ದಾನೆ. ನಾನು ಬರ್ತಾರೇನೋ, ಮಲ್ಕೊಬಿಡ್ತಾರೆ. ಅಮ್ಮ ಒಬ್ಬರೇ ಇರ್ತಾರಲ್ವ, ಬೇಗ ಊಟ ಮಾಡಿ ಮಲ್ಕೊಬಿಡ್ತಾರೆ 9 ಗಂಟೆ ಅಷ್ಟರಲ್ಲಿ. ಮೋಸ್ಟ್ಲಿ ನಾನು ಹೋಗೋಷ್ಟರಲ್ಲಿ 8:30 ಆಗಿತ್ತು. ಮಲ್ಕೊಂಡಿರಬೇಕು ಅಂತ ಅಂದ್ಕೊಂಡು ಬಾಗಿಲು ಬಡಿತಾನೇ ಇದ್ವಿ. ಇರಲಿಲ್ಲ ಅವರು. ಆಮೇಲೆ ಪಕ್ಕದ ಮನೆ ಹುಡುಗಿ ಬಂದು ಹೇಳ್ತು, ಇಲ್ಲ ಅಂಗಡಿಗೆ ಹೋದ್ರು ಅಂತ. ಸರಿ ಅಂದ್ಬಿಟ್ಟು ನನ್ನ ಮಗನ ಕಳಿಸ್ದೆ, ಹೋಗಿ ನೋಡ್ಕೊಂಡು ಬಾ ಅಂತ, ಕರ್ಕೊಂಡು ಬಾ ಅಂತ. ಅದಾದಮೇಲೆ ವಿಡಿಯೋನ ಏನು ಮಾಡಲಿಲ್ಲ. ಹಾಯ್ ಫ್ರೆಂಡ್ಸ್, ಅಮ್ಮನ ಮನೆಗೆ ಬಂದ್ವಿ. ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ. ಈಗ ಸುಮಾರು 8:30 ಆಗಿದೆ. ಹೇಳಿರಲಿಲ್ಲ ಬರ್ತೀವಿ ಅಂತ. ಬಂದಿಲ್ಲ ಅಂತ ಒಂದು ವಾರದಿಂದ ಕೋಪ ಮಾಡ್ಕೊಂಡಿದ್ರು. ಸರಿ, ಸರ್ಪ್ರೈಸಾಗಿ ಬರೋಣ ಅಂದರೆ ಅಂಗಡಿಗೆ ಹೊಟ್ಟೋಗಿದ್ದಾರೆ. ನೋಡೋಣ, ಇವಾಗ ಬರ್ತಾರೆ, ನೋಡೋಣ, ವಿಡಿಯೋ ಮಾಡ್ತೀನಿ, ನೋಡ್ತಾ ಇರಿ. ಅದೆಲ್ಲ ಆದಮೇಲೆ ಅಮ್ಮನೂ ಬಂದರು. ಅಮ್ಮ ಬಂದು ಅಮ್ಮ ಮಗ ಸ್ವಲ್ಪ ಕಿತ್ತಾಡಿದ್ರು, ಚೆನ್ನಾಗಿ ಬೈದರು. ಅಮ್ಮನ ಕೈಲಿ ಬೈಸ್ಕೊಂಡಾದ್ಮೇಲೆ ಮತ್ತೆ ನಾನೇನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಅಮ್ಮ ನನಗೂ ಸ್ವಲ್ಪ ಬೈತಾಯಿದ್ರು, ಬರಲ್ಲ, ಮಾಡಲ್ಲ, ಫೋನ್ ಮಾಡಲ್ಲ, ಹಂಗೆ ಹಿಂಗೆ ಅಂತೇಳಿ ಬೈತಾಯಿದ್ರು. ಅದಾದಮೇಲೆ ಸರಿ ಬಿಡು ಅಂದ್ಬಿಟ್ಟು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಮತ್ತು ಇದು ನೆಕ್ಸ್ಟು ಭಾನುವಾರ ಬೆಳಿಗ್ಗೆ ನಮ್ಮನೆಯವರು ಕೂಡ ಬರ್ತಾ ಇರಲಿಲ್ಲ. ಅವರು ಡ್ಯೂಟಿ ಅಂದ್ಕೊಂಡು ಎಲ್ಲೂ ಅಮ್ಮನ ಮನೆಗೆ ಬಂದೇ ಇರಲಿಲ್ಲ. ಆಲ್ಮೋಸ್ಟ್ 1 ವರ್ಷ ಆಗೋಗಿತ್ತು. ಹಾಗಾಗಿ ಅವರು ಬಂದಿಲ್ಲ ಅಂದ್ಬಿಟ್ಟು ನಾನು ಫೋರ್ಸ್ ಮಾಡಿ ಕರೆಸ್ದೆ. ಫೋರ್ಸ್ ಮಾಡಿ ಕರೆಸಿ ಬಂದರು. ಒಂದಿನ ಅಮ್ಮನ ಮನೇಲಿ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅವತ್ತು ಅಮ್ಮ ಚಿಕನ್ ಸಾಂಬಾರು ಎಲ್ಲ ಮಾಡಿದರು. ಎಲ್ಲ ಊಟ ಮಾಡಿಕೊಂಡು ಬಂದ್ವಿ. ಅಮ್ಮನೇ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನೋಡಿ, ಈ ಚೇರು ಸುಮಾರು ಒಂದು 20 ಇಯರ್ಸ್ ಚೇರಂತೆ. ಅದಕ್ಕೆ ಸ್ವಲ್ಪ ಎಲ್ಲ ಒಂಥರ ಕಪ್ಪಗೆ ಆಗಿಬಿಟ್ಟಿದೆ. ಅದನ್ನೇ ಕೇಳ್ತಾ ಇದ್ದೆ, ಯಾಕೆ ಆ ಥರ ಆಗಿದೆ ಅಂತೇಳಿ ಕೇಳ್ತಾ ಇದ್ದೆ. ಹಾಗೆ ಅಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಕೊಂಡು ಸುಮಾರು ಅಲ್ಲಿಂದ ಭಾನುವಾರ ಸಾಯಂಕಾಲ ಒಂದು 5 ಗಂಟೆಗೆ ಹೊರಟು ಆನಂತರ ಮನೆಗೆ ಬಂದ್ವಿ. ನಮ್ಮ ಮನೆಯವ್ರು ಬಂದಿದ್ರಲ್ವ, ಟೀ ಮಾಡಿಕೊಡ್ತಾಯಿದ್ರು. ಹೀಗೆ ಯಾವಾಗಲೂ ಕಿತ್ತಾಡ್ತಾ ಇರ್ತೀವಿ ಮತ್ತು ಒಂದಾಗ್ತಾ ಇರ್ತೀವಿ. ನಾನು ನಮ್ಮಮ್ಮ ಯಾವಾಗಲೂ ಹಂಗೇ.
ಸೊ ಇವಾಗ ಅವ್ರಿಗೆ ಟೀ ಕೊಟ್ಟೆ. ಸೊ ಟೀ ಕೊಟ್ಟು ಅವ್ರು ಕೇಳ್ತಾಯಿದ್ರು ಸಾಂಬಾರಾಗಿದ್ದರೆ, ಸಾಂಬಾರು ಕುಡಿಯೋಕ್ಕೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸಾಂಬಾರು ಕೇಳ್ತಾಯಿದ್ರು. ಸೊ ಹಾಗೆ ಇನ್ನೇನು ಹೊರಟುವಲ್ಲ, ಸೊ ಹೊರಡುವಾಗ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ತುಂಬ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಅವ್ರಿಗೂ ಖುಷಿ ಆಗುತ್ತಲ್ವ, ನಮ್ಮ ಹಳೆಯ ಮಗಳು ಬಂದಿದ್ದರು ಅಂತ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಸೊ ಹಾಗೆ ಹೋಗಿ ಬಂದ್ವಿ. ಸೊ ಹಾಗೆ ಇಲ್ಲಿ ಬರ್ತಾ ಹೈವೇನಲ್ಲಿ ಮಾತಾಡಿಕೊಂಡು ಬರ್ತಾಯಿದ್ವಿ. ಸೊ ಹಾಗೆ ನೋಡ್ಬೋದು, ಇಲ್ಲಿ ತುಗುಣಿ ಹತ್ರ ಒಂದು ಹೈವೇ ಇದೆ. ಸೊ ಹೈವೇನಲ್ಲಿ ಒಂದು ರೋಡ್ ಬಂದು ಡಬಲ್ ವೇ ಮಾಡಿದ್ದಾರೆ. ಸೊ ಈ ಕಡೆ ಹೈವೇ ಬಂದು ಸಿಂಗಲ್ ವೇ ಮಾಡಿಬಿಟ್ಟಿದ್ದಾರೆ. ಸೊ ನೋಡಿ, ಈ ರೀತಿ ನಾವು ಕ್ರಾಸ್ ಮಾಡಬೇಕಾದ್ರೆ ತುಂಬಾ ಡೇಂಜರಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಒಂದು ವಿಡಿಯೋ ಮಾಡಿದೆ. ನಮ್ಮ ಮನೆಯವರು ಅದನ್ನು ವಿಡಿಯೋ ಮಾಡ್ಕೊ ಅಂತ ಹೇಳಿದರು. ಸೊ ಹಾಗಾಗಿ ಅದು ವಿಡಿಯೋ ಮಾಡಿದೆ. ಸೊ ಈ ರೀತಿ ಇರುವಾಗ ನೈಟಲ್ಲಿ ಬೈ ಚಾನ್ಸ್ ಹೋಗುವಾಗ ಬರುವಾಗ ಬೈ ಮಿಸ್ಟೇಕಾಗಿ ಸ್ವಲ್ಪ ಟಚ್ ಆದ್ರೂ ಸುಮ್ಮನೆ ಪ್ರಾಬ್ಲಮ್ಗಳಾಗತ್ತೆ. ಸೊ ಈಗ ಹೈವೇ ಎಲ್ಲ ಮಾಡಿಬಿಟ್ಟು ಆಕ್ಸಿಡೆಂಟ್ಗಳು ತುಂಬಾ ಜಾಸ್ತಿ ಆಗ್ತಾಯಿದೆ. ಸ್ಪೀಡ್ ಲಿಮಿಟ್ ಅನ್ನೋದೇ ಇರೋದಿಲ್ಲ ಗಾಡಿಗಳಿಗೆ, ಅಷ್ಟು ಹೈ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ದಯವಿಟ್ಟು ಸ್ಪೀಡ್ ಲಿಮಿಟ್ನ ಮೇಂಟೈನ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆಯೇ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದೊಂದು ಸಣ್ಣ ವಿಡಿಯೋ. ಹಾಗೆ ಸನ್ಸೆಟ್ ಕೂಡ ಆಗ್ತಾಯಿತ್ತು, ಅದನ್ನು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸನ್ಸೆಟ್ ಆಗೋದು. ಸೊ ಇಲ್ಲಿಂದ ನಾವು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒನ್ ಅವರ್ 1.5 ಅವರ್ ಆಗಿತ್ತು. ಸೊ ಅಲ್ಲಿಂದ ಮನೆಗೆ ಬಂದು ನಾರ್ಮಲ್ ಅಲ್ಲಿಂದ ಸಾಂಬಾರೆಲ್ಲ ಕೊಟ್ಟಿದ್ದರು. ಸೊ ನೈಟು ಇನ್ನೇನು ಅಡುಗೆ ಮಾಡಲಿಲ್ಲ, ಅದೇ ಸಾಂಬಾರಲ್ಲಿ ಮುದ್ದೆ ಅನ್ನ ಮಾಡಿಕೊಂಡು ತಿಂದಿದ್ದಾಯಿತು. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.